ಎಲ್ಲರಿಗೂ ನಮಸ್ಕಾರ. ಇಂದು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಅಬಚೂರಿನ ಪೋಸ್ಟ್ ಆಫೀಸ್ನ ಒಂದು ಕಥಾಭಾಗ ಆಗಿರುವ ತಬರನ ಕತೆ, ಈ ಕಥೆಯನ್ನು ಇಂದು ಹೇಳಲಿಕ್ಕೆ ಹೊರಟಿದ್ದೀನಿ. ನೋಡಿ, ಪುಡಿಗೆರೆ ಅಂತಕ್ಕಂತಹ ಒಂದು ಪೇಟೆ ಇದೆ. ಆ ಪೇಟೆ ಒಳಗಡೆ ಈಗಾಗಲೇ ಹಾಲಿ ಇರ್ತಕ್ಕಂತಹ ಹುಚ್ಚರಲ್ಲಿ, ಅಂದ್ರೆ ಪ್ರೆಸೆಂಟ್ ಈಗಿರ್ತಕ್ಕಂತಹ ಹುಚ್ಚರಲ್ಲಿ ಈ ಕಥೆಯ ಕಥಾನಾಯಕ ಆಗಿರುವಂತಹ ತಬರಶೆಟ್ಟಿ 25ನೇದವ. ಈ 25ನೇ ತಬರಶೆಟ್ಟಿ ಹುಚ್ಚ ಯಾಕೆ ಹುಚ್ಚ ಆದ? ಹುಚ್ಚ ಆಗೋಕಿನ ಮೊದಲು ಆತ ಏನಿದ್ದ? ಅದನ್ನೆಲ್ಲ ಈ ಕಥೆಯಲ್ಲಿ ನಾವು ನೋಡ್ತಾ ಹೋಗೋಣ. ನೋಡಿ, ತಬರಶೆಟ್ಟಿ ಅಂತಕ್ಕಂಥವನು ಹುಚ್ಚನಾಗೋಕಿನ ಮೊದಲು ಆತ ಬ್ರಿಟಿಷ್ ಸರ್ಕಾರದಲ್ಲಿ ಸರ್ಕಾರಿ ನೌಕರನಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದ. ಅದು ಯಾವ ಕೆಲಸ? ಸುಂಕದ ಕಟ್ಟೆಯ ವಸೂಲಿ ಕೆಲಸ. ಈ ಸುಂಕದ ಕಟ್ಟೆಯ ವಸೂಲಿ ಕೆಲಸವನ್ನ ಮಾಡ್ತಕ್ಕಂತಹ ತಬರಶೆಟ್ಟಿ ಈತ ಈ ಪುಡಿಗೆರೆ ಪೇಟೆಯಲ್ಲಿ ಬಹಳ ಆತ್ಮೀಯ, ಅಂದ್ರೆ ಎಲ್ಲರಿಗೂ ಬೇಕಾದಂತಹ ಒಬ್ಬ ಮನುಷ್ಯ ಆಗಿದ್ದ. ಏನೇ ಒಂದು ವಿಷಯದ ಕುರಿತು ಮಾತಾಡ್ಬೇಕಾದ್ರೆ ಆತನಿಗೆ ಇದ್ದಿದ್ದು ಒಬ್ಬ ಸ್ನೇಹಿತ ಯಾರು ಅಂದ್ರೆ ಡಾಕ್ಟರ್ ಸಿಲ್ವಾ. ಊರಿನ ಯಾವುದೇ ವಿಷಯ ಇರಲಿ, ಪರಸ್ಪರ ತಬರಶೆಟ್ಟಿ ಮತ್ತು ಡಾಕ್ಟರ್ ಸಿಲ್ವಾ ಅವರು ಚರ್ಚೆಯನ್ನ ಮಾಡ್ತಾ ಇದ್ರು. ಮುಂದೆ ಸ್ವಾತಂತ್ರ್ಯದ ಸಂಗ್ರಾಮ ಶುರುವಾಗುತ್ತೆ. ಯಾಕಂದ್ರೆ ಈ ಕತೆ ಸ್ವಾತಂತ್ರ್ಯ ಬರೋಕಿನ ಆಗಿರೋದ್ರಿಂದ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದಲ್ಲಿ ಬಹಳ ಏನ್ ಹೇಳ್ಬೇಕು, ಬಹಳ ಜೋರಾಗಿರುತ್ತೆ. ಆ ಒಂದು ಕಾಲದಲ್ಲಿ ತಬರಶೆಟ್ಟಿ ಸರ್ಕಾರಿ ನೌಕರನಾಗಿರ್ತಾನೆ. ಅದೇ ಟೈಮಿನಲ್ಲಿ ಅಪ್ಪಿ ಅಂತಕ್ಕಂತಹ ಒಬ್ಬ ಹೆಣ್ಣು ಮಗಳ ಜೊತೆಗೆ ಈತನ ವಿವಾಹ ಆಗುತ್ತೆ. ಆಕೆಯನ್ನ ಅಪ್ಪಮ್ಮ ಅಂತನೂ ಕೂಡ ಕರೀತಾರೆ, ಅಪ್ಪಿ ಅಂತನೂ ಕೂಡ ಕರೀತಾರೆ. ಈತ ಸುಂಕದ ಕಟ್ಟೆಯನ್ನ ವಸೂಲಿ ಮಾಡಬೇಕಾದ್ರೆ ಮೊದಲೇ ಸ್ವಾತಂತ್ರ್ಯ ಸಂಗ್ರಾಮ, ಯಾರು ಬ್ರಿಟಿಷರಿಗೆ ಸುಂಕವನ್ನ ಕಟ್ಟದೆ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಸುಂಕದ ಕಟ್ಟೆಯ ವಸೂಲಿಯ ಕೆಲಸ ಈತನಿಗೆ ತಲೆನೋವು ಆಗಿ ಪರಿಣಮಿಸ್ತದೆ. ಆ ಟೈಮಿನಲ್ಲಿ ಏನಾಗುತ್ತೆ ಅಂದ್ರೆ ಆತ ಸುಂಕದ ಕಟ್ಟೆಯ ವಸೂಲಿ ಕೆಲಸವನ್ನ ಬಿಟ್ಟು ಪುಡುಗೇರಿಯ ಸರ್ಕಿಟ್ ಹೌಸ್ ಮೇಟ್ ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸರ್ಕಿಟ್ ಹೌಸ್ ಮೇಟ್ ಒಳಗ ಕೆಲಸವನ್ನ ಹಿಡ್ಕೊಂಡು ಅಲ್ಲಿ ಕೆಲಸವನ್ನ ಮಾಡ್ಬೇಕಾದಾಗ ಅಲ್ಲಿಯೂ ಕೂಡ ಸಾಕಷ್ಟು ಆತನಿಗೆ ಮನಸ್ತಾಪಗಳು ಉಂಟಾದಾಗ ಮತ್ತೆ ಏನ್ ಮಾಡ್ತಾನೆ, ಅಲ್ಲಿನ ತಾಲೂಕು ಕಚೇರಿಗೆ ವರ್ಗಾವಣೆಯನ್ನ ಮಾಡ್ಕೋತಾನೆ. ವರ್ಗಾವಣೆ ಮಾಡಿಕೊಂಡು ಅಲ್ಲಿ ಆತ ಜವಾನ್ ಹುದ್ದೆಯನ್ನ ಸೇರ್ತಾನೆ. ಜವಾನ್ ಹುದ್ದೆ ಸೇರಿದಾಗ ಮುನ್ಸಿಪಾಲಿಟಿಯ ನೌಕರನಾಗ್ತಾನೆ. ಮೊದಲು ತಾಲೂಕು ಕಚೇರಿಯ ವರ್ಗಾವಣೆಯಾಗಿ ಜವಾನನಾದವನು ಮುಂದೆ ಜವಾನನಿಂದ ಮುನ್ಸಿಪಾಲಿಟಿ ನೌಕರನಾಗ್ತಾನೆ. ಈ ಮುನ್ಸಿಪಾಲಿಟಿ ನೌಕರ ಅದು ಎಲ್ಲಿ ಆಗ್ತಾನೆ? ಪುಡಿಗೇರಿಯ ಪೇಟೆಯಲ್ಲಿನೇ, ಮತ್ತೆ ಬೇರೆ ಎಲ್ಲಿ ಹೋಗೋದಿಲ್ಲ, ಅಲ್ಲಿಯೇ ಮುನ್ಸಿಪಾಲಿಟಿ ನೌಕರನಾಗ್ತಾನೆ. ಮುನ್ಸಿಪಾಲಿಟಿ ನೌಕರನಾದ್ರೆ ಇಲ್ಲಿ ಯಾವ ಕೆಲಸವನ್ನ ಕೊಡ್ತಾರೆ ಈತನಿಗೆ ಅಂದ್ರೆ ಕಾಫಿ ಮೇಲೆ, ನೋಡಿ ಇಲ್ಲಿ ಬರೆದಿದೆ ನೋಡ್ರಿ, ಕಾಫಿ ಮೇಲೆ ಸುಂಕ ವಸೂಲಿ ಮಾಡುವ ಕೆಲಸವನ್ನ ಈತನಿಗೆ ಕೊಡ್ತಾರೆ. ಆದ್ರೆ ಅಲ್ಲಿ ಒಂದು ಕೆಲಸ ಆಗತ್ತೆ. ಏನ್ ನಡೀತದೆ ಅಂದ್ರೆ ಒಂದು ಸನ್ನಿವೇಶ, ಈತ ಯಾರು ತಬರಶೆಟ್ಟಿ ಕಾಫಿ ಮೇಲೆ ಸುಂಕ ವಸೂಲಿಗೆ ಹೋದಾಗ ಸುಂಕದ ಮೇಲೆ ಅಂದ್ರೆ ಸುಂಕ ಜಾಸ್ತಿ ಹೆಚ್ಚಿಗೆ ಹಣವನ್ನ ಕೊಡಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಜಗಳಗಳು ಉಂಟಾಗತ್ತೆ, ಸುಂಕವನ್ನ ಕಟ್ಟಲ್ಲ. ಅದೇ ಒಂದು ಸಮಯದಲ್ಲಿ ಊರಿನಲ್ಲಿರ್ತಕ್ಕಂಥ ಒಬ್ಬ ರಾಮಣ್ಣ ಯಾವ ರೀತಿ ಸುಂಕ ವಸೂಲಿ ಆಗ್ತಿದೆ ಅಂತಕ್ಕಂಥದ್ದನ್ನ ವಿವರಣೆಯಾಗಿ ನೀಡ್ತಾನೆ. ಅಂದ್ರೆ ಎರಡೂ ಕಡೆ ತೆಗೆದುಕೊಳ್ಳುವಲ್ಲಿನೂ ಕೂಡ ಸುಂಕ ಕಟ್ಟಬೇಕು, ತಾವು ಮಾರಾಟ ಮಾಡುವಲ್ಲಿಯೂ ಕೂಡ ಸುಂಕವನ್ನ ಕಟ್ಟೋದನ್ನ
ವಿವರಣೆಯಾಗಿ ನೀಡಿದಾಗ ಅಷ್ಟೊತ್ತಿಗಾಗಲೇ ತಬರಶೆಟ್ಟಿ ಏನ್ ಮಾಡಿರ್ತಾನೆ ಅಂದ್ರೆ 2ರಿಂದ 3 ರಸೀದಿಯನ್ನ ಹರಿದಿರ್ತಾನೆ. ಚೀಟಿ ರಸೀದಿಯನ್ನ ಹರಿದಾಗ ಅವ್ರು ಕಟ್ಟಲ್ಲ. ಯಾರು ಕಟ್ಟಬೇಕಾಗಿರ್ತದೆ ಸುಂಕವನ್ನ ಅವ್ರು ಕಟ್ಟಲ್ಲ. ಮುಂದೆ ಏನಾಗುತ್ತೆ, ಪ್ರೆಸಿಡೆಂಟ್ರು ಬರ್ತಾರೆ, ಮುನ್ಸಿಪಾಲಿಟಿಯ ಪ್ರೆಸಿಡೆಂಟ್ರು. ಇವರು ಬಂದು ರಸೀದಿಯನ್ನ ಹರಿದು ಬಿಟ್ಟಿದ್ಯಾ ನೀ ಆಗ್ಲೇ, ಆ ಚೀಟಿಯನ್ನ ತೆಗೆದುಕೊಂಡು ಬಿಟ್ಟಿದ್ಯಾ, ಅವ್ರು ಕಟ್ಟಲ್ಲ ಅಂತಿದ್ದಾರೆ, ಹಾಗಾಗಿ ಆ ಸುಂಕವನ್ನ ಸ್ವತಃ ನೀನೇ ಕಟ್ಟು ಅಂತ ಹೇಳ್ತಾರೆ. ಪಾಪ ತಬರಶೆಟ್ಟಿನಿಗೆ ಇರೋದು ಕೇವಲ 60 ರೂಪಾಯಿ. 60 ರೂಪಾಯಿ ಆತನ ಸಂಬಳ. ಆದ್ರೆ ಆತ ಕಟ್ಟಬೇಕಾಗಿರೋದು ಎಷ್ಟು ಅಂದ್ರೆ 310-360 ರೂಪಾಯಿನ ಕಟ್ಟಬೇಕಾಗಿರ್ತದೆ. ಯಾಕಂದ್ರೆ ಅಷ್ಟು ರಸೀದಿಯಲ್ಲಿ ಆತ ಬರೆದಿರ್ತಾನೆ. ಮುಂದೆ ತನ್ನ ಹೆಂಡತಿಗೆ ಕೂಡ ಅನಾರೋಗ್ಯ ಉಂಟಾಗುತ್ತೆ. ಅದೇ ಟೈಮ್ನಲ್ಲಿ ಅಪ್ಪಿ ಅಂದ್ರೆ ಗೊತ್ತಲ್ವಾ, ತಬರಶೆಟ್ಟಿನ ಹೆಂಡತಿ. ಪಾಪ ಆಕೆಗೆ ಅನಾರೋಗ್ಯ ಉಂಟಾದಾಗ ಆತ ಯಾಕೆ ಅನಾರೋಗ್ಯ ಹೀಗಾಯ್ತು ಅಂತ ಊರಿನ ಅವ್ರ ಜೋಡಿ ಮಾತಾಡಿದಾಗ ಕೆಲವೊಬ್ಬರು ಏನ್ ಹೇಳ್ತಾರೆ, ಇಲ್ಲ ಅಪ್ಪಿಗೆ ಯಾರೋ ಹೊಟ್ಟೆಯಲ್ಲಿ ಏನೇನೋ ಮಾಡಿಸಿ ಹಾಕಿದ್ದಾರೆ, ಹಾಗಾಗಿ ನೀನು ಅದನ್ನ ತೆಗೆಸ್ಬೇಕು ಅಂದಾಗ ತಬರಶೆಟ್ಟಿ ಹೋಗಿದ್ದು ಯಾರ ಹತ್ರ ಅಂದ್ರೆ ಊರಿನ ಜುಬೇದಾ ಬೀಬಿ ಅಂತಕ್ಕಂಥವ್ರು. ಈಕಿ ಊರಿನ ಒಬ್ಬ ಸ್ತ್ರೀ. ಈಕೆ ಏನೋ ಒಂದನ್ನ ಆಯುರ್ವೇದದಲ್ಲಿ ಕೊಟ್ಟು ಆಕೆಯ ಹೊಟ್ಟೆಗೆ ಕುಡಿಯಲು ಕೊಡ್ತಾಳೆ. ಆಕೆ ಕುಡಿದು 1-2ರಿಂದ 3 ದಿನ ಆರಾಮಾಗ್ತಾಳೆ. ಮುಂದೆ ಮತ್ತೆ ಅದೇ ರೀತಿ ಅನಾರೋಗ್ಯವನ್ನು ತಪ್ತಾಳೆ. ಮತ್ತೆ ಕಡಿಮೆ ಆಗಲ್ಲ. ಮತ್ತೆ ತಬರಶೆಟ್ಟನಿಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಮತ್ತೆ ಆತ ಏನ್ ಮಾಡ್ತಾನೆ, ಒಂದಿನ ಏನಾಗುತ್ತೆ ಅಂದ್ರೆ ಬೀಬಿಯ ಮೂತ್ರದಲ್ಲಿ, ಅಂದ್ರೆ ಬೀಬಿ ಮೂತ್ರದ ಸುತ್ತಲೂ ಇರಿವೆ ಮುಕ್ಕುರದನ್ನ ನೋಡಿರ್ತಾನೆ. ಆತನಿಗೆ ಸ್ವಲ್ಪ ಹೆದರಿಕೆ ಉಂಟಾಗುತ್ತೆ. ಆತನ ಗೆಳೆಯ ಯಾರು? ಡಾಕ್ಟರ್ ಸಿಲ್ವಾ. ಡಾಕ್ಟರ್ ಸಿಲ್ವಾ ಬಳಿ ಹೋಗಿ ತನ್ನ ಹೆಂಡತಿಯ ಮೂತ್ರಕ್ಕೆ ಇರಿವೆ ಸುತ್ತುವರೆದನ್ನ ವಿವರಣೆಯಾಗಿ ನೀಡ್ತಾನೆ. ಆಗ ಡಾಕ್ಟರ್ಗೆ ತನ್ನ ಮನಸ್ಸಿನಲ್ಲಿ ಏನು ಡಯಾಬಿಟಿಸ್ ಇರಬಹುದು ಅಂತಕ್ಕಂತಹ ಒಂದು ಏನು ಇತ್ತು, ಅದು ಖಂಡಿತ ಡಯಾಬಿಟಿಸ್ ಅನ್ನೋದು ಕಡಿಗೂ ಗೊತ್ತಾಗುತ್ತೆ. ಆ ಡಾಕ್ಟರ್ ಸಿಲ್ವಾ ಏನ್ ಹೇಳ್ತಾನೆ ಅಂದ್ರೆ ಆ ತಬರಶೆಟ್ಟಿನಿಗೆ, ಏನಯ್ಯ ಶ್ರೀಮಂತರಿಗೆ ಬರುವ ರೋಗ ನಿನ್ನ ಹೆಂಡತಿಗೆ ಬಂದಿದೆಯಲ್ಲ ಅಂತಂದು ಅಪಹಾಸ್ಯ ಮಾಡ್ತಾನೆ. ಆದ್ರೆ ಪಾಪ ತಬರಶೆಟ್ಟಿನಿಗೆ ಡಯಾಬಿಟಿಸ್ ಏನಂದ್ರೆ ಗೊತ್ತಿರಂಗಿಲ್ಲ. ಆದ್ರೆ ಆತ ಹೇಳಿರುವ ಶ್ರೀಮಂತರ ರೋಗ ಅಂತಕ್ಕಂಥದ್ದು ಮಾತ್ರ ಆತನ ತಲೆಯಲ್ಲಿರ್ತದೆ. ಆತ ಬಂದು ತನ್ನ ಹೆಂಡತಿಯ ಮುಂದೆ ಮಾತಾಡ್ತಾನೆ, ದೇವರು ನಮಗೆ ಶ್ರೀಮಂತಿಕೆ ಕೊಡದೇ ಇದ್ರು ಕೂಡ ಶ್ರೀಮಂತರಿಗೆ ಬರ್ತಕ್ಕಂತಹ ರೋಗವನ್ನಾದ್ರೂ ಕೊಟ್ಟನಲ್ಲ ಅಂತಂದು. ಮುಂದೆ ತಾಲೂಕು ಕಚೇರಿಯಿಂದ ಆತನಿಗೆ ಒಂದು ನೋಟಿಸ್ ಬರುತ್ತೆ, ಇಲ್ಲಿ ಹೆಂಡತಿ ಅನಾರೋಗ್ಯ ಉಂಟಾಗಿದೆ. ಆದ್ರೆ ತಾಲೂಕು ಕಚೇರಿಯ ನೋಟಿಸ್ ಅದೇ ಕ್ಷಣದಲ್ಲಿ ಆತನ ಮನೆಗೆ ಬರುತ್ತೆ. ತೆಗೆದು ಓದಿದಾಗ ಅದರಲ್ಲಿ ಇರೋದು ಏನು ಅಂದ್ರೆ, ಸುಂಕದ ವಸೂಲಿಯನ್ನು ನೀನು ಇನ್ನೂ ಕಟ್ಟಿಲ್ಲ, ಅದನ್ನ ಕಟ್ಟಬೇಕು, ಕಟ್ಟದೇ ಇದ್ದರೆ ನಿನ್ನ ಸಂಬಳವನ್ನ ಹಿಡಿಯಲಾಗುತ್ತೆ ಅಂತ ಅದರಲ್ಲಿ ಬರ್ತಿರುತ್ತೆ. ಅಲ್ಲಿಂದ ಆತ ಏನ್ ಮಾಡ್ತಾನೆ, ತಹಸೀಲ್ದಾರ್ ಕಚೇರಿಗೆ ಹೋಗಿರ್ತಾನೆ. ತಹಸೀಲ್ದಾರ್ ಕಚೇರಿಗೆ ಹೋಗಿ ಹಿಂದಿನ ಬ್ರಿಟಿಷರ ಆಡಳಿತ ಹೇಗಿದೆ, ಈಗಿನ ಆಡಳಿತ ಹೇಗಿದೆ ಅಂತ ವಿವರಣೆಯಾಗಿ ತಹಸೀಲ್ದಾರ್ ಮುಂದೆ ಹೇಳ್ತಾ ಇರ್ತಾನೆ. ಯಾರ ಜೊತೆ ಹೋಗಿರ್ತಾನೆ, ಸಿಲ್ವರ್ನ ಜೊತೆ ಹೋಗಿರ್ತಾನೆ. ಬೇಕಿದ್ರೆ ಸಿಲ್ವರ್ನ ಕೇಳಿ ನನ್ನದೇನೋ ತಪ್ಪಿಲ್ಲ ಅಂತಕ್ಕಂಥದ್ದನ್ನ ತಹಸೀಲ್ದಾರ್ ಮುಂದೆ ಹೇಳ್ತಾನೆ. ತಹಸೀಲ್ದಾರ್ ಇದನ್ನೆಲ್ಲ ಕೇಳೋ ಸಮಯ ಆತನಲ್ಲಿ ಇರೋದಿಲ್ಲ. ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಮುನ್ಸಿಪಾಲಿಟಿ ಅದು ಚುನಾವಣೆ ಹತ್ತಿರ ಬಂದಿರುತ್ತೆ. ಮೊದಲಿರ್ತಕ್ಕಂಥವ್ರು ಎಲ್ಲರೂ ಹೋಗಿರ್ತಾರೆ. ಇದೇ ಸಮಯದಲ್ಲಿ ಆತ ತಹಸೀಲ್ದಾರ್ ಏನ್ ಹೇಳ್ತಾನೆ ಅಂದ್ರೆ, ಆಯ್ತು ನಾನು ಏನನ್ನಾದ್ರೂ ಮಾಡ್ತೀನಿ, ನೀನು ಹೋಗು ಅಂತ ಹೇಳಿ ತಬರಶೆಟ್ಟಿಗೆ ತಾನೇ ತನ್ನ ವೈಯಕ್ತಿಕ ಕೆಲಸಕ್ಕಾಗಿ ಹಣವನ್ನ ಅದನ್ನ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಅಂತಕ್ಕಂಥ ಸುಳ್ಳು ನೋಟಿಸ್ ಅನ್ನ ಬರೆದು ಬಿಡ್ತಾನೆ. ಯಾರು? ತಹಸೀಲ್ದಾರ್ ಅವರು. ಇದರಿಂದ ಮತ್ತಷ್ಟು ಆತ ಮನನೊಂತಾನೆ. ಅದರೊಂದಿಗೆ ಆತನ ಸಂಬಳವನ್ನ ತಡೆ ಹಿಡಿಯಲಾಗುತ್ತೆ. ಮುಂದೆ ತಬರಶೆಟ್ಟಿ ಏನಾಗುತ್ತಾನೆ, ಆತನ ಹೆಂಡತಿ ಅನಾರೋಗ್ಯ ಮುಂದುವರಿಯುತ್ತಾ. ಇದನ್ನೆಲ್ಲ ನಾವು ಮತ್ತೆ ಮುಂದಿನ ಭಾಗದಲ್ಲಿ ನೋಡೋಣ.